ಅಲ್ಲ, ನನಗೆ ಮಾತಾಡ್ಸೋಕೆ ಎದ್ರ ಕಾಣ್ತಿದ್ದ ಶಂಕರಣ್ಣ, ಗಂಗಣ್ಣ, ನಿಂಗಣ್ಣ ಅವರೆಲ್ಲಾರು ಆ ನನಗೆ ಎದುರುತ್ತರ ಕೊಡಂಗ ಆಗ್ಬಿಟ್ರಲ್ಲ. ಎಲ್ಲ ಎಲ್ಲ ಇವ್ ನಮ್ ತಮ್ಮನಿಂದಾನೇ ಆಗಿದ್ದು. ಓಹೋ, ಏನ್ ದೊಡ್ಡದಾಗ್ ಬೇರೆ ನನ್ ಮುಂದೆನೆ ಬೇರೆ ಚರ್ಚೆ ಮಾಡೋದಕ್ ಬೇರೆ ಬರ್ತಾನಲ್ಲ ಇವನು. ಇವ್ನಿಗೆ ಇನ್ನೆಷ್ಟು ಇರ್ಬೇಕು ಅಂತ. ಎಲ್ಲ ಅರ್ಧ ನನ್ನ ಮಗ ಇದ್ದಾನ ನೋಡು, ದಂಡಪಿಂಡ. ಆ ನನ್ನ ಮಗನಿಂದಾನೇ ಅರ್ಧ ಆಗ್ತಿರೋದು ನನಗೆ ಹಿಂಗೆಲ್ಲ. ಅವನು ಬುದ್ಧಿವಂತ ಆಗ್ಬಿಟ್ಟು ನಾನ್ ಉಳಿಸ್ಕೊಂಡು ಹೋಗಿರೋ ಆಸ್ತಿ ಪಾಸ್ತಿ, ಮನೆ, ಕಾರು, ಬಂಗ್ಲೆ ಎಲ್ಲಾದೂನು, ತೋಟ ಎಲ್ಲ ನೋಡ್ಕೊಂಡು ಹೋಗಿದ್ರೆ ಕರೆಕ್ಟ್ ಆಗಿ ಇದೇ ಯಾಕೆ ನನ್ಗಿಂತ ಪರಿಸ್ಥಿತಿ ಬರ್ತಿತ್ವ? ಅಲ್ಲ, ನಾನು ಇಷ್ಟಕ್ಕೆ ಸುಮ್ಕಿರೋನಲ್ಲ ಬಿಡುವ. ನನ್ನ ಮಗ ದಡ್ಡ ಆದ್ರೆ ಏನು, ನನ್ನ ಬಾಮೈದ ಇಲ್ವಾ ಎಲ್ಲ ನೋಡ್ಕೊಳೋದಕ್ಕೆ? ಎಲ್ಲ ನೋಡ್ಕೊಳ್ತಿದ್ದ ನನ್ನ ಬಾಮೈದ. ನಾನೇನು ಎದ್ರಕಣೋದೇನಿಲ್ಲ. ಏನ್ ಮಾಡ್ತೀಯ ಆದ್ರೂನು. ನನ್ನ ತಮ್ಮನ ಮಕ್ಳುಗಳೆಲ್ಲ ಒಬ್ರಿಗಿಂತ ಒಬ್ರು ಬುದ್ಧಿವಂತರಾಗ್ಬಿಟ್ರು, ಮದ್ವೆ ಆಗ್ತಿದಾರೆ. ಈ ನನ್ನ ಮಗಂಗೆ ಎಲ್ಲಾರು ನೋಡ್ಬಿಟ್ಟು ಚೆನ್ನಾಗಿರತ್ತವ ಮದ್ವೆ ಮಾಡೋಣ ಅಂತ ಹೇಳಿದ್ರೆ ಇವನು ಅಲ್ಲಿ ಇಲ್ಲಿ ಪೋಲಿ ಅಲ್ಕಂಡು ತಿರ್ಗಾಡ್ತಿದ್ದಾನೆ. ಹೊಟ್ಟೆ ಉರಿತೈತೆ ನನ್ಗೆ. ಅವನು ಮದ್ವೆ ಆಗ್ತಿರೋದು ನೋಡಿದ್ರೆ ನನ್ನ ತಮ್ಮನ ಮಗಂದು ನನ್ಗೆ ತಡ್ಕಣಕ್ ಆಗ್ತಿಲ್ಲ. ಏನಾದ್ರೂ ಒಂದು ಮಾಡ್ಬೇಕು. ಯಾಕೆ ಇವರು ಬೆಳಗ್ಗೆ ಮನೆ ಹತ್ರ ಕೂತ್ಕೊಂಡ್ಬಿಟ್ಟು ಏನೋ ಯೋಚನೆ ಮಾಡ್ಕೊಂಡು ಕುಂತಿದಾರಲ್ಲ, ಇವ್ರಿಗೆ ಏನಾಯ್ತು? ಯಾಕ ನಿನ್ನೆಯಿಂದ ನೋಡ್ತಿದ್ದೀನಿ, ನಿನ್ನೆ ಸಾಯಂಕಾಲದಿಂದ ತೋಟುತ್ತಾ ಹೋಗ್ ಬಂದಾಗ್ಲಿಂದಾನು ಯಾಕ ಬೇಜಾರಲ್ಲಿದ್ದಾರೆ, ಕೋಪ ಮಾಡ್ಕೊಂತಿದ್ದಾರೆ, ಒಬ್ರೆ ಮನ್ಸಲ್ಲೇ ಬೈಕೊಂತಿದ್ದಾರೆ. ಏನೇನೋ ಯೋಚನೆ ಮಾಡ್ತಿದಾರಲ್ಲ, ಇವ್ರಿಗೆ ಏನಾಯ್ತು? ರೀ ರೀ ಯಾಕ್ರಿ ಯಾಕ ಏನೋ ಯೋಚನೆ ಮಾಡ್ಕೊಂಡ್ ಕುಂತಿದಾರಲ್ಲ, ಯಾಕ್ರಿ? ಯಾಕೆ ಏನಾಯ್ತ್ರಿ? ಏನ್ ಇಲ್ಕಣೆ ಸುಮ್ಕಿರೆ, ನನ್ಗಾಗೈತೆ. ಎಲ್ಲ ಇವೆಲ್ಲ ಆಗಿದ್ದು ನಿನ್ ಮಗ ಇದ್ದ ನೋಡು ದಂಡಪಿಂಡ. ಆ ದಂಡಪಿಂಡದಿಂದ ನೀವೆಲ್ಲ ಆಗಿದ್ದು. ಇವ್ರಿಗೆ ಏನಾಯ್ತಂತ ಕಾಣನ? ಯಾಕೆ ನಮ್ಮ ಹುಡುಗಂಗ್ ಬೈತಿದಾರಲ್ಲ? ಏನು ಕೆಲಸ ಮಾಡಲ್ಲ, ಏನಿಲ್ಲ, ಬರೀ ಅಲ್ಲಿ ಇಲ್ಲಿ ಪೋಲಿ ತಿರ್ಗಾಡ್ಕೊಂಡು ಹೋಗ್ತಾನಲ್ಲ, ಅದಕ್ಕರ್ಧ ಕೋಪ ಮಾಡ್ಕೊಂತಿದ್ದಾನೆ. ಇವ್ರ ಮಗ ಮಾಡೋ ತಪ್ಪಿಗೆ ನನ್ ಮೇಲೆ ರೇಗಾಡ್ತಿದಾರಲ್ಲ, ನಾನೇನ್ ಮಾಡ್ದೆ ಅಂತ? ಇದ್ಯಾಕೆ ನನ್ನ ಮೇಲೂ ನಿನ್ನೆ ಸಾಯಂಕಾಲದಿಂದ ನನ್ನ ಮೇಲೂ ರೇಗಾಡ್ತಿದ್ದಾರೆ, ನನ್ನ ಮಗನ ಮೇಲೂ ರೇಗಾಡ್ತಿದ್ದಾರೆ. ಅವನಂತೂ ನಿನ್ನೆ ಹೋದವನು ಇನ್ನು ಬಂದೇ ಇಲ್ಲ. ಅದ್ ಯಾಕೆ ಬಂದಿಲ್ವೋ, ಎಲ್ಲಿ ಹೋಗಿದಾನೋ ಏನ? ಮಾತಾಡ್ತಿದ್ರೆ ಫ್ರೆಂಡ್ ಮನೇಲಿದ್ದೀನಿ ಅಂತ ಹೇಳ್ತಾನೆ. ಇಲ್ಲ, ಇದಕ್ಕೆ ಇವೆಲ್ಲ ಸರಿ ಮಾಡೋದಕ್ಕೆ ನನ್ನ ತಮ್ಮನೇ ಸರಿ. ಅವನಿಗೆ ಫೋನ್ ಮಾಡ್ಬಿಟ್ಟು ಕರಿತೀನಿ, ಅವನೇ ಸರಿ ಇವೆಲ್ಲ ಮಾತಾಡೋದಕ್ಕೆ. ಇಲ್ಲ ಅಂದ್ರೆ ಸರಿ ಮಾಡೋದಕ್ಕೆಲ್ಲ ಅವನೇ ಸರಿ. ಇಲ್ಲ ಅಂದ್ರೆ ಇವರು ನನ್ನ ಮೇಲೆ ಇನ್ನೂ ರೇಗಾಡ್ತಾನೆ ಇರ್ತಾರೆ. ಹಲೋ ಪಾಪ, ನಾನ್ ಕೈಲ ಪಾಪ. ಕಣಪ್ಪ, ನಿಮ್ಮ ಅಕ್ಕ ಕಣು. ಏನಿಲ್ಲ ಕಣ, ನಿಮ್ ಭಾವ ಯಾಕನೇನೆ ಸಾಯಂಕಾಲದಿಂದ ಯಾಕ ಸುಮ್ಕೆನೆ ರೇಗಾಡ್ತಿದಾರ ಕಣ. ಅದೇನಕ್ಕಂತ ಗೊತ್ತಿಲ್ಲ. ಬಾರ್ ಪಾಪ ಬಂದ್ಬಿಟ್ಟು ಸಮಾಧಾನ ಮಾಡು. ಅದೇನಂತ ಗೊತ್ತಿಲ್ಲ ಕಣ. ಒಬ್ರೇ ಯೋಚನೆ ಮಾಡ್ತಾರೆ, ಕುರ್ಚಿ ಮೇಲೆ ಕೂತ್ಕೊಂಡು ಒಬ್ರೇ ಯೋಚನೆ ಮಾಡ್ತಿದ್ದಾರೆ. ಏನು ಸರಿಯಾಗಿ ಊಟನೂ ಮಾಡ್ತಿಲ್ಲ, ಏನಿಲ್ಲ, ಕೋಪ ಮಾಡ್ಕೊಂತಿದ್ದಾರೆ. ನನ್ ಮೇಲೂ ರೇಗಾಡ್ತಿದಾರ ಕಣ ಮಗ. ಯಾವತ್ತೂ ಇಲ್ದಿರೋರು ಹಿಂಗ್ ಮಾಡ್ತಿದಾರೆ ನಿಮ್ ಬಾವ. ಸರಿ, ಬೇಗ ಬಾರಪ್ಪ, ಇಲ್ಲೇ ತಿನ್ನುವಂತೆ ಬಾ. ಸರಿ ಆಯ್ತು, ಬಾ ಬೇಗ ಬಾ. ಇಲ್ಲೇ ಇದೆಯೇನು? ಮತ್ ಬಾ ಬೇಗ. ಅಗಳ ಇದ್ಯಾಕೆ ಇವತ್ತು ಬೆಳಗ್ಗೆ ನಮ್ಮ ಅಮ್ಮಾರು ನೋಡಿರಿ ಈ ಕಡೆ ಮಕ್ಕ ಮಾಡ್ಕೊಂಡು ನಿಂತಾರೆ, ನಮ್ಮ ಸಾವುಕಾರರು ನೋಡಿರಿ ಅಲ್ಲಿ ಕುಂತಾರೆ. ಏನಾಯ್ತು? ಸಾವುಕಾರ್ಗೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ? ಯಾಕ ಇನ್ನು ಯೋಚನೆ ಮಾಡ್ಕೊಂಡೆ ಕುಂತಾರಲ್ಲ? ಲೆಕ್ಕಾಚಾರಿ, ಇದಾಕಲ್ಲ ತಡ ಮಾಡ್ಕೊಂಡ್ ಬಂದೆ. ಎಲ್ಲೋಗಿದ್ದು? ಏನಿಲ್ ಕಣ ಮಾರೆ, ಒಂದಿಟ್ಟು ಕೆಲಸ ಇತ್ತು, ಎಲ್ಲೆಲ್ಲ ಹೋಗ್ಬೇಕಿತ್ತು. ಹಂಗಾಗಿ ಹೋಗಿ ಬರೋದು ಒಂದ್ ಸ್ವಲ್ಪ ಹೊತ್ತಾಯ್ತು ಕಣೆ ಮಾರೆ. ಅಲ್ಲ ಕಣ ಮಾರೆ, ಇದ್ಯಾಕೆ ಬೆಳಗ್ಗೆ ನಮ್ಮ ಸಾವುಕಾರರು ಯಾಕ ಒಂಥರ ಕೋಪ ಮಾಡ್ಕೊಂಡ್ ಕುಂತಾರಲ್ಲ? ಏನಾಯ್ತು? ಅಲ್ಲ, ನಮ್ಮ ಸಾವುಕಾರರು ಹಿಂಗ್ ಕೂತ್ಕೊಳ್ಳೋದ್ ನೋಡಕ್ಕೆ ನನಗೆ ಕಣ್ಣಿಂದ ಆಗಲ್ಲ. ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಅಲ್ಲ, ನಮ್ಮ ಸಾವುಕಾರರು ನಮ್ ದಡಿ ಇಷ್ಟೊಂದು ಬೇಜಾರ್ ಮಾಡ್ಕೊಂಡ ಕೂತ್ಕೊಳ್ಳೋದು. ನಾನಿರುವಾಗ ನಮ್ಮ ಸಾವುಕಾರರು ಯಾಕೆ ಯೋಚನೆ ಮಾಡ್ತಾರಂತ? ಏನಾಯ್ತು ಅಮ್ಮರೆ? ಏನಂತ ಹೇಳೋಣ ಲೆಕ್ಕಾಚಾರಿ, ಯಾಕ ನಿಮ್ ಸಾವುಕಾರರು ನಿನ್ನೆ ಸಾಯಂಕಾಲದಿಂದ ಬಂದಾಗ್ಲಿ ನಾನು ಒಂದೇ ಸಂಖ್ಯೆ ಕೋಪ ಮಾಡ್ಕೊಂತಾರೆ, ರೇಗಾಡ್ತಾರೆ ನನ್ನ ಮೇಲೆ. ಅದೇನಕ್ಕಂತ ಗೊತ್ತಿಲ್ಲ. ಆ ಹುಡುಗಂಗಂತೂ ಬಾಯಿ ಬಂದಂಗ್ ಬೈತಿರ್ತಾರೆ. ಆ ಹುಡುಗನು ಇವ್ರು ಬೈದಿದ್ ನೋಡಿ ಎದ್ರಕೊಂಡು ಅವನು ಮನೆಗೆ ಬಂದಿಲ್ಲ ಕಳ್ಳ ಲೆಕ್ಕಾಚಾರಿ. ನನ್ಗಂತೂ ಅಯ್ಯೋ ಬೇಡ ಕಣ್, ಸುಮ್ಕಿರಪ್ಪ ಅತ್ಲಾಗಿ. ಬಲು ಬೇಜಾರಾಗಿ ಹೋಗ್ಬಿಡುತ್ ಕಣ ಅತ್ಲಾಗಿ. ಯಾರು ನೋಡೋಣ ಅತ್ಲಾಗಿ, ಅಪ್ಪನ ಕಡೆ ಮಾತಾಡೋಣ, ಮಗನ ಕಡೆ ಮಾತಾಡೋಣ. ನನ್ಗಂತೂ ಯಪ್ಪ ನನ್ಗೆ ಬೇಜಾರ್ ಅನ್ಸ್ಬಿಟ್ಟೈತ್ ಕಣ ಲೆಕ್ಕಾಚಾರಿ ಅತ್ಲಾಗಿ. ಏನಾಗೈತ್ ಗೊತ್ತೇನ ಮಾರೆ, ಸುಮ್ಕಿರಿ. ನೀವೇನಕ್ ಬೇಜಾರ್ ಮಾಡ್ಕೊಳ್ತೀರಾ? ಸಾವುಕಾರರು ಬೇಜಾರ್ ಮಾಡ್ಕೊಳಕ್ಕೆ ಕಾರಣನೇ ಬೇರೆ ಐತೆ. ಆ ಬೋರಜಂದು ಮಗ ಇದ ನೋಡ್ರಿ, ಅವಂದು ರಾಜೇಶ್ ಅವಂದು ಎಂಗೇಜ್ಮೆಂಟ್ ಮಾಡಿ ಅಲ್ಲೇ ಮದ್ವೆ ಎಲ್ಲ ತಯಾರಿ ಮಾಡ್ಕೊಳ್ತಿದಾರೆ. ಎಲ್ಲಾರು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಖುಷಿಯಾಗಿ. ಅದಕ್ಕೆ ನಮ್ಮ ಸಾವುಕಾರರಿಗೆ ಕರೆದಿರಲ್ಲ, ಮನೆ ಹಿರಿ ಅಣ್ಣ ಅಲ್ವಾ, ಹಂಗಾಗಿ ಸಖತ್ ಕೋಪ ಮಾಡ್ಕೊಂಡಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವ್ರ ಮಕ್ಳೆಲ್ಲಾರು ಬುದ್ಧಿವಂತರಾಗೋದ್ರು, ಎಲ್ಲ ಕೆಲಸ ತಗೊಂಡ್ರು, ಚೆನ್ನಾಗಿ ಅಪ್ಪ ಅಮ್ಮಂಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ.
ಎಲ್ಲ ಶ್ರೀಮಂತರಾದ್ರು, ಕಾರು ಎಲ್ಲ ತಗೊಂಡು ಚೆನ್ನಾಗಿದ್ದಾರೆ. ನನ್ನ ಮಗ ನೋಡಿದ್ರೆ ಪೋಲಿ ಕಣ್ ತಿರ್ಗಾಡ್ತಿದ್ದಾನೆ. ಅವನಿಗೂ ಎಲ್ಲಾರು ನೋಡ್ಬಿಟ್ಟು ಮದುವೆ ಮಾಡೋಣ ಅಂದ್ರೆ ಅವ್ನು ನೋಡಿದ್ರೆ ಹೇಳಿದ್ದೆ ಮಾತು ಕೇಳಲ್ಲ, ಏನಿಲ್ಲ, ಮನೇಲೇ ಇರಲ್ಲ ಅಂತ ಸಾವುಕಾರರು ಸಖತ್ ಬೇಜಾರು ಮಾಡ್ಕೊಂತಿದ್ದಾರೆ ಗೊತ್ತಾ. ಮತ್ತೆ ಸಾಲದಕ್ಕೆ ಇನ್ನೂ ಒಂದು, ನೆನ್ನೆ ರಂಗಜ್ಜರ್ ತೋಟದಲ್ಲಿ ಎಳ್ನೀರ್ ಕಿಲ್ಸಿದಾರಂತೆ. ಹೋಗ್ಬಿಟ್ಟು ಒಂದ್ 2-3 ಗೊನೆ ಎಳ್ನೀರನ್ನು ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ ನಮ್ಮ ಹುಡುಗ. ಗೊತ್ತಾ. ಹಂಗಾಗಿ ಸಾವುಕಾರರಿಗೆ ಆ ಶಂಕರಜ್ಜ ಬಂದು ಹೇಳ್ತು. ಅದಕ್ಕೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟೈತೆ ಸಾವುಕಾರಗೆ. ಏನ್ಲ ಲೆಕ್ಕಾಚಾರಿ, ಏನ್ಲ ಅಂತ ಹೇಳ್ದೆ? ಅಲ್ಲ ಕಳ್ಳ, ಅಲ್ಲ ನನ್ನ ಮಗ ಪೋಲಿ ತಿರ್ಗಾಡ್ಕೊಂಡು ಹೋಗ್ಬೋದು, ಒಪ್ಕೊಂತೀನಿ. ಆದ್ರೆ ಬೇರೆಯವರಲ್ಲಿ ಹೋಗ್ಬಿಟ್ಟು ಎಳ್ನೀರ್ ಕಳ್ತನ ಮಾಡೋ ಅಂತ ನನ್ನ ಮಗಂಗೇನ ಕಡಿಮೆ ಆಗೈತೆ? ಅವ್ನ್ ಸಾವುಕಾರ ಕಣ, ಅವ್ನ್ ಸಾವುಕಾರ. ಇಷ್ಟೊಂದ್ ಮನೆಗೆ, ಬಂಗ್ಲೆಗೆ, ಇಷ್ಟೊಂದ್ ಆಸ್ತಿ ಪಾಸ್ತಿಗೆಲ್ಲ ಅವನೇ ಕಣ ವಾರಸ್ತಾರ. ಅವ್ನಿಗೆ ಏನಂತ ಕಡಿಮೆ ಮಾಡಿದೀವಿ? ಯಾರ ಶಂಕರಜ್ಜ, ನಮ್ಮ ರಂಗಜ್ಜನ್ ಜೊತೆ ಇರೋಂತ ಶಂಕರಜ್ಜ ಇಬ್ರು ಒಬ್ರಿಗೊಬ್ರು ಫ್ರೆಂಡು, ದೋಸ್ತಿಗಳು. ಹಂಗಾಗಿ ಹೊಟ್ಟೆ ಕಿಸ್ ತಡೆಯಕ್ಕಾಗ್ದಲೆ ಬೇಕು ಬೇಕು ಅಂತಾರೆ ಇವೆಲ್ಲ. ಅವೆಲ್ಲ ನಮ್ಮ ಮಗನ ಮೇಲೆ ತಡೆಯಕ್ಕಾಗ್ದಲೆ ನಮ್ಮ ಮೇಲಿರೋ ಕೋಪಕ್ಕೆ ನಮ್ಮ ಮಗನ ಮೇಲೆ ಬೇಕು ಅಂತ ಕೆಟ್ಟ ಹೆಸರು ಬರ್ಲಿ ಅಂತ ಹಿಂಗೆಲ್ಲ ಮಾಡ್ತಿರೋದವರೆಲ್ಲ. ಇದಕ್ಕೆಲ್ಲ ನಾವು ಎದ್ರಕಂತೀನಿ ಅನ್ಕೊಂಡಿದ್ದಾರೆ ಅವರು. ಬೇಕು ಅಂತ ಸುಳ್ಳು ಆರೋಪ ಮಾಡ್ತಾರ ನನ್ನ ಮಗನ ಮೇಲೆ. ಅವನಿಗೆ ಏನ್ ಕಡಿಮೆ ಆಗೈತೆ ಎಳ್ನೀರ್ ಹತ್ಕೊಂಡು ಹೋಗುವಂತದ್ದು? ಏನ್ರಿ? ಅಲ್ಲ ಕಣ್ರಿ, ನಮ್ಮ ಮಗನ್ಗೆ ಅವ್ನು ಶಂಕರಜ್ಜ ಎಳ್ನೀರ್ ಹತ್ಕೊಂಡ್ ಬಂದಾರೆ, ಮಗ ಕಳ್ತನ ಮಾಡಿದಾರ ಅಂತ ಹೇಳ್ದಾಗ ನೀವು ಕೇಳ್ಕೊಂಡು ಸುಮ್ಮಕ್ ಬಂದ್ರೇನ್ರಿ ನೀವು? ಅವ್ನಿಗೆ ಏನ್ ಕಡಿಮೆ ಆಗೈತೆ? ಇಂತ ಅಪವಾದೆಲ್ಲ ನನ್ನ ಮಗನ ಮೇಲೆ ಹೊರಿಸೋದಕ್ಕೆ ಅವ್ನು ಯಾವನವನು? ತಡಿ, ಅವನ ಹತ್ರ ಹೋಗ್ ಬರ್ತೀನಿ, ಅವ್ನ ಮನೆ ಹತ್ರ ಹೋಗ್ ಬರ್ತೀನಿ. ಸುಮ್ಕಿರೆ, ನಾನೇನೋ ಸುಮ್ಮಕ್ ಬಂದಿಲ್ಲ. ಅವ್ನ್ ಶಂಕರಾಜಂಗ್ ಬಾಯಿಗೆ ಬಂದಂಗ್ ಬೈದ್ ಬಂದಿದ್ದೀನಿ. ಓಹೋ, ಅವ್ನು ಹೇಳಿದ ತಕ್ಷಣ ನನ್ನ ಮಗ ಕಳ್ಳ ಅಂತ ನಾನು ಇದ್ ಮಾಡ್ಕೊಂತೀನೇನೆ. ನನ್ನ ಮಗ ಏನಂತ ನನಗ್ ಗೊತ್ತಿಲ್ವಾ? ಅವ್ನಿಗೆ ಏನಂತದ್ ಕಡಿಮೆ ಆಗತ್ತೆ? ಎಳ್ನೀರ್ ಎತ್ಕೊಂಡು ಕಳ್ತನ ಮಾಡೋ ಅಂತದ್ ಅವನಿಗೇನಾಗೈತೆ? ಈ ಮನೆ ಆಸ್ತಿ ಪಾಸ್ತಿಗೆಲ್ಲ ವಾರಸ್ತಾರ ನನ್ನ ಮಗ. ಓಹೋ, ಅವ್ನಿಗೆ ಏನಂತದ್ ಕಡಿಮೆ ಮಾಡಿದೀನಂತ ಅವನು ಎತ್ಕೊಂಡ್ ಬರ್ತಾನೆ. ಸುಮ್ಕಿರು. ಅವ್ನು ಯಾವನೋ ಬೇರೆಯವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಂದ ಹಿಂಗೆಲ್ಲ ಆರೋಪ ಹೊರಿಸ್ತಿದ್ದಾರೆ. ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಸುಮ್ಕಿರು. ಮತ್ತೆ ನೀವ್ ಯಾಕೆ ಬೇಜಾರ್ ಮಾಡ್ಕೊಂಡ್ ಕೂತಿದ್ದೀರಾ? ನಿಮ್ಗೆ ಏನ್ರಿ ಅಂತದಾಗೈತೆ ನಿಮ್ಗೆ? ಇದ್ಯಾಕೆ ನಮ್ಮ ಅಕ್ಕ ಬಾವ ಯಾಕ ಕೋಪ ಮಾಡ್ಕೊಂಡು ಕುಂತಿದಾರಲ್ಲ? ಯಾರಿಗೋ ಮೇಲೆ ರೇಗಾಡ್ತಿದಾರೆ, ಯಾರಿಗೋ ಬೈತಿದ್ದಾರೆ ಬೇರೆ. ಏನಾಯ್ತು ಬೆಳಿಗ್ಗೆ ದಿನೇ? ಅಕ್ಕ, ಬಾವ, ಏನಾಯ್ತು ಬಾವನವ್ರೆ? ಅಲ್ಲ ಕಣ್ ಬಾವ, ಯಾಕ ಬೇಜಾರಲ್ಲಿ ಇದ್ದೀರಂತಲ್ಲ? ಸರಿಯಾಗಿ ತಿಂಡಿ ತಿಂತಿಲ್ಲ, ಊಟ ಮಾಡ್ತಿಲ್ಲ, ಏನೋ ಯೋಚನೆ ಮಾಡ್ಕೊಂಡ್ ಕುಂತಿದ್ದೀರಲ್ಲ ಅಂತಲ್ಲ? ಏನಾಯ್ತು ಬಾವನವ್ರೆ ನಿಮ್ಗೆ? ಅಂತದ್ ಏನ್ ಕಡಿಮೆ ಆಗೈತೆ ನಿಮ್ಗೆ? ನೀವ್ ಯೋಚನೆ ಮಾಡೋದಂತದ್ ಏನೂ ಆಗಿಲ್ಲ. ನಾನಿರೋವರೆಗೂ ನೀವು ಯೋಚನೆ ಮಾಡ್ಬೇಡ್ರಿ. ನಿಮ್ಗೆ ಏನ್ ತೊಂದ್ರೆ ಆಗೋದಕ್ಕೂ ನಾನ್ ಬಿಡಲ್ಲ ಬಾವ. ನಾನಿದ್ದೀನಿ ನಿಮ್ ಜೊತೆ. ನಿಮಗ್ ಸಪೋರ್ಟಿವ್ ಆಗಿ ನಾನು ಯಾವಾಗ್ಲೂ ಇರ್ತೀನಿ. ನೀವ್ ಯಾಕೆ ಎದ್ರಕಣ್ತೀರಾ? ಏನಾಯ್ತು ಬಾವ? ಇಲ್ಲ ಕಳ್ಳ ಬಾಮೈದ, ನಾನ್ ಯಾಕ್ಲಾ ಯೋಚನೆ ಮಾಡೋಣ? ನನ್ಗೇನ್ಲ ಅಂತದಾಗೈತೆ? ಎಂತೆಂತವ್ರು ಎದುರ್ಸಕ್ ಬಂದ್ರು ಅಂತವ್ರಿಗೆ ನಾನು ಎದುರಲಿಲ್ಲ, ಬಗ್ಲಿಲ್ಲ. ಅಂತದ್ರಲ್ಲಿ ಈ ನನ್ ಮಕ್ಳು ಯಾರೋ ಬಂದ್ಬಿಟ್ಟು ನನಗೆ ಎದುರ್ಸಕ್ ಬಂದ್ರೆ ಎದಕಣ್ತೀನಲ್ಲ ಪಾಪ ನಾನು. ಏನಿಲ್ಲ, ಏನಂದ್ರೆ ಒಂದ್ ಸ್ವಲ್ಪ ನನ್ಗೆ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನಿಲ್ಲ ಕಳ್ಳ ಪಾಪ, ಏನ್ ಗೊತ್ತೇನು? ಈ ಕಡೆ ತಿರುಗಿಲಿ ಹೇಳ್ತೀನಿ. ಹೇಳಕ್ಕ, ಏನಾಯ್ತಂತ ಬಾಯ್ ಬಿಟ್ಟಾದ್ರು ಹೇಳಕ್ಕ. ಬಾಬಾ ಯಾಕಕ್ಕ ಹಿಂಗ್ ಮಕ ಮಾಡ್ಕೊಂಡ್ ಕುಂತಾರೆ? ಸಿಕ್ಕಾಬಟ್ಟೆ ಬೇಜಾರಲ್ಲಿದ್ದಾರೆ, ಸಖತ್ ಕೋಪದಲ್ಲಿದ್ದಾರೆ. ಅವ್ರಿಗೆ ಏನಂತದಾಗೈತೆ? ಯಾರು ಇಷ್ಟೊಂದು ಬೇಜಾರು ಮಾಡಿಸಿದ್ದು? ಏನಿಲ್ಲ ಕಳ್ಳ ಪಾಪ, ಏನಿಲ್ಲ ಕಡು. ಅದೇ ಇವ್ರಿದಾರ ನೋಡ್ಲಾ, ನಿಮ್ ಭಾವರ ತಮ್ಮಂದ್ರುಗಳು, ಆ ಬೋರಣ್ಣಂದು ಮಗಂದು ಮದ್ವೆ ಮಾಡ್ತಿದಾರೆ. ಅದೇ ಎಂಗೇಜ್ಮೆಂಟ್ ಮದ್ವೆ ಎಲ್ಲ ಆಗ್ತೈತಂತೆ. ಎಂಗೇಜ್ಮೆಂಟ್ ಅಲ್ಲ, ನಿಮ್ ಭಾವನಿಗೆ ಬಿಟ್ಟು ನಿಮ್ ಭಾವನ್ ಚಾಲೆಂಜ್ ಮೇಲೆ ಹೋಗ್ಬಿಟ್ಟು ಊರವ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಗ್ರಾಂಡ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದಾರೆ. ಅದೇ ಈ ತಿಂಗಳು ಮದ್ವೆ ಬೇರೆ ಅಂತೆ. ಮದ್ವೆ ಬೇರೆ ಪೂರಾ ಸಡಗರ ಸಮಾರಂಭದಿಂದ ಎಲ್ಲ ಇದ್ ಮಾಡ್ತಿದಾರೆ. ನಿನ್ನೆ ಬೇರೆ ಅಂತೆ ತೋಟದಲ್ಲಿ ನಿಮ್ ಭಾವನ್ ಜೊತೆ ಬೇರೆ ಅವರು ಜಗಳ ಮಾಡಿರಂತೆ, ಚರ್ಚೆ ಮಾಡಿರಂತೆ. ಅವ್ರಿಬ್ರು ಸೇರ್ಕೊಂಡ್ಬಿಟ್ಟು ಎದುರಿಸಿರಂತೆ. ಹಂಗಾಗಿ ನನ್ನ ಮಗ ನೋಡಿದ್ರೆ ಪೋಲಿ ಹೇಳ್ಕೊಂಡು ತಿರ್ಗಾಡ್ತಿದ್ದಾನೆ. ಇವರೆಲ್ಲರೂ ಬುದ್ಧಿವಂತರ ಆಗ್ಬಿಟ್ರಲ್ಲ, ಮದ್ವೆ ಆಗ್ತಿದಾರಂತ ನಿಮ್ ಭಾವನ್ಗೆ ತಡೀಕ್ ಆಗ್ತಿಲ್ಲ. ಈಗಲ್ಲ ಪಾಪ, ನಿನ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಣ. ಏನಾದ್ರೂ ಮಾಡ್ಬಿಟ್ಟು ಆ ಮದ್ವೆ ನಿಂತೋಗಂಗ್ ಏನಾದ್ರೂ ಒಂದ್ ಮಾಡ್ಲಾ ವ್ಯವಸ್ಥೆ ಪಾಪ. ನನಗೆ ತಡೀಕ್ ಆಗ್ತಿಲ್ಲ. ಬಾಬಾ ಬಾಬಾ, ಯಾಕ ಬಾಬಾ ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಅಲ್ಲ ಕಣ ಬಾಬಾ, ನೀನಗ್ ಬಿಟ್ಬಿಟ್ಟು ಅವ್ರು ಎಂಗೇಜ್ಮೆಂಟ್ ಮಾಡ್ಕೊಂಡ್ ಮದ್ವೆ ಮಾಡ್ತಿದಾರಂತ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಅಲ್ಲ, ಅವರು ಇದ್ ಮಾಡ್ತಿದಾರಂತ ನಿಮ್ ಚಾಲೆಂಜ್ ಮೇಲೆ ನೀವು ಏನಂತ ನೀವು ತೋರಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಆಗುತ್ತೇನ್ ಬಾಬಾ? ನಾನಿಲ್ವಾ ನೀನು ಸಪೋರ್ಟಿಗೆ? ಸುಮ್ಕಿರ್ರಿ ಬಾಬಾ. ಅಲ್ಲ ಕಣ್ ಬಾಬಾ, ಅಲ್ಲ, ಅವರು ನಿಮ್ ಚಾಲೆಂಜ್ ಮೇಲೆ ಮದ್ವೆ ಮಾಡ್ತಿದಾರ ಅಂದ್ಮೇಲೆ ನಾನು ಮದ್ವೆ ಆಗೋದಕ್ ಬಿಡ್ತೀನೇನ್ ಬಾಬಾ? ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತೀನಿ, ಸುಮ್ಕಿರ್ರಿ. ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ?
ನಾನಿಲ್ವಾ ನಿಮ್ಗೆ ಸಪೋರ್ಟಿವ್ ಆಗಿ? ಸುಮ್ಕಿರ್ರಿ. ಅದು ಎಲ್ಲಿನ ಸಂಬಂಧ ಏನು ಎತ್ತ ಅಂತ ಕೇಳ್ಕೊಂಬಿಟ್ಟು ಆ ಹುಡ್ಗಿರ್ ಕಡೆ ಅವ್ರ ಮನೆಯವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಹೋಗಿ ಅವ್ರಿಗೆ ಮೊದ್ಲು ಮೀಟ್ ಆಗಿ ಬರ್ತೀನಿ. ಆಮೇಲಿಂದ ಇರೋದು ಅಲ್ಲ ಕಣ ಬಾಬಾ. ಅವ್ನ ಮಗನ ಮದ್ವೆ ಆಗೋದಕ್ಕಿಂತ ಮುಂಚೆ ನೋಡ್ರಿ, ಚಾಲೆಂಜ್ ಮಾಡಿ ಹೇಳ್ತಿದೀನಿ, ನಮ್ಮ ಅಕ್ಕನ ಮಗಂಗೆ ಮದ್ವೆ ಮಾಡಿಲ್ಲ ಅಂದ್ರೆ ಕೇಳಿ, ಒಳ್ಳೆ ಸಂಬಂಧ ಹುಡುಕ್ಬಿಟ್ಟು ಅವ್ರ ಚಾಲೆಂಜ್ ಮೇಲೆ. ಹ್ಞೂ ಕಣ್ಲ ಬಾಮೈದ, ನಿಂತವ ಇದೇ ವಿಚಾರ ಮಾತಾಡೋಣ ಅನ್ಕೊಂಡಿದ್ದೆ. ಬಾಮೈದ, ಏನಾದ್ರು ಮಾಡ್ಬಿಟ್ಟು ಆ ಹುಡ್ಗಿ ಮನೆ ಕಡೆಯವರು ಸಂಬಂಧ ಏನು ಎತ್ತ ಅವ್ರ ಪರಿಚಯ ಮಾಡ್ಕೊಳ್ಳೋ, ಅವ್ರ ಅಪ್ಪಂಗೆಲ್ಲ ಪರಿಚಯ ಮಾಡ್ಕೊಂಡು ಏನ್ ಬೇಕು ಎಲ್ಲ ಹೇಳ್ತೀನಿ. ಏನಾದ್ರು ಮಾಡ್ಬಿಟ್ಟು ಅವ್ನು ಮಾತ್ರ ರಾಜೇಶ ಅವ್ನ ಮದ್ವೆ ಆಗ್ಬಾರ್ದು ಕಣ, ಅವ್ನ ಮದ್ವೆ ನಡಿಬಾರ್ದು. ಅವನ ಮದ್ವೆಗಿಂತ ಮುಂಚೆ ನನ್ನ ಮಗನ ಮದ್ವೆ ನಡಿಬೇಕು. ಹಂಗ್ ಮಾಡ ಬಾಮೈದ. ಲೆಕ್ಕಾಚಾರಿ, ಅವ್ರದ್ದು ಯಾವ ಊರು ಏನು ಎತ್ತ ಅಂತ ಕೇಳ್ಕೊಂಡಲ್ಲ ನೀನು? ವಿಚಾರಿಸಿದೀಯಾ? ಹೂ ಕಡೆ ಯಜಮಾನ್ರೆ, ಎಲ್ಲ ಗೊತ್ತು ನಮ್ಗೆ. ಎಂಗೇಜ್ಮೆಂಟಿಗೆ ನಮ್ಮ ಹೆಂಗಸರು ಹೋಗಿರಲ್ವಾ? ಎಲ್ಲ ಗೊತ್ತು ನನಗೆ, ಪ್ರತಿ ಒಂದೂ ಗೊತ್ತು. ನಾನ್ ನಿಮ್ಗೆ ಹೇಳ್ತೀನಿ, ಸುಮ್ಕಿರ್ರಿ. ಎಲ್ಲ ಅಡ್ರೆಸ್ ಎಲ್ಲ ನಾವೇ ಬೇಕಾದ್ರೆ ಹೋಗ್ ಬರೋಣಂತೆ, ಸುಮ್ಕಿರ್ರಿ. ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ಯಜಮಾನ್ರೆ, ನಿಮ್ಗೆ ಇನ್ನೊಂದು ಹೇಳೋದು ವಿಚಾರ ಮರ್ತು ಬಿಟ್ಟೆ ಕಣೆ ಯಜಮಾನ್ರೆ. ಏನ್ ಗೊತ್ತಾ, ಈಗ ಏನಾದ್ರು ಮಾಡ್ಬಿಟ್ಟು ನಮ್ ಸಾವುಕಾರರ ಮಗಂಗೆ ಮೊದ್ಲು ಮದ್ವೆ ಮಾಡ್ಬೇಕು ಯಜಮಾನ್ರೆ. ಎಲ್ ಬೇಕಲ್ಲೇ ಪೋಲಿ ತಿರುಗ್ತಿದ್ದಾನೆ ಪಾಪ. ನಮ್ ಸಾವುಕಾರಿಗೆ ನೋಡೋದಕ್ಕೂ ಆಗ್ತಿಲ್ಲ, ಹೇಳೋದ್ ಮಾತ್ ಕೇಳಲ್ಲ, ಏನಿಲ್ಲ, ಮನೇಲೂ ಇರಲ್ಲ. ಮದ್ವೆ ಮಾಡ್ಬಿಟ್ರೆ ಹೆಂಗ ಎದ್ರಕೊಂಡು ಹೆಂಡತಿ ಮಾತಾದ್ರು ಕೇಳ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಆಸ್ತಿ ಗೀಸ್ತಿ ಎಲ್ಲ ನೋಡ್ಕೊಳೋದು, ಮನೇಲಿ ಕೆಲಸ ಮಾಡೋದು, ತೋಟದಲ್ಲಿ ಕೆಲಸ ಮಾಡೋದು ಅದಾದ್ರೂ ಮಾಡ್ತಾರೆ. ಪಾಪ ನಮ್ ಯಜಮಾನ್ರು ಒಬ್ರೇ ಎಷ್ಟಂತ ಮಾಡ್ತಾರೆ ಹೇಳ್ರಿ? ಅದು ನಿಜಾನೇ ಕಳ್ಳ. ಲೆಕ್ಕಾಚಾರಿ, ಎಲ್ಲಾದ್ರೂ ಚೆನ್ನಾಗಿರೋ ಸಂಬಂಧ ನೋಡ್ಬಿಟ್ಟು ಅತ್ಲಾಗಿ ಮದ್ವೆ ಮಾಡೋಣ ಅತ್ಲಾಗಿ. ಏನ್ ಗೊತ್ತಾ, ನಮ್ಮ ಅಕ್ಕನ ಮಗಂಗೆ ಯಾವ್ದ್ರಲ್ಲೂ ಕಡಿಮೆ ಆಗಿರಬಾರ್ದು ಹಂಗ್ ನೋಡ್ಕೊಂಡಿದೀನಿ ಮೊದ್ಲಿಂದಾನು, ಇವಾಗ್ಲೂ ಕೂಡ ಅಷ್ಟೇ. ಎಲ್ಲಾರ್ಕಿಂತ ನಮ್ಮೂರಲ್ಲೇನೆ, ನಮ್ ಸುತ್ತಮುತ್ತ ಹಳ್ಳಿಲೂ ಯಾರು ಮದ್ವೆ ಮಾಡಿರ್ಬಾರ್ದು ಕಣೋ. ಹಂಗೆ ಗ್ರಾಂಡ್ ಆಗಿ ಮದ್ವೆ ಮಾಡ್ಬೇಕು. ಅವನಿಗೆ ಯಂತ್ರದಲ್ಲಿ ಕಡಿಮೆ ಆಗೈತಂತ, ಅವನಿಗೆ ಎಲ್ಲಾರ್ಕಿಂತ ಜಾಸ್ತಿ ಗ್ರಾಂಡ್ ಆಗಿ ಮದ್ವೆ ಮಾಡ್ಬೇಕು ನಾವು. ಅಲ್ಲ ಕಣ್ಣ ಪಾಪ, ನೀನ್ ನೋಡಿರೆ ಅವನಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಿದ್ಯಾ, ಎಲ್ಲಾದ್ರೂ ಚೆನ್ನಾಗಿರೋ ಸಂಬಂಧ ನೋಡೋಣ ಅಂತ ಹೋಗ್ತಿದ್ಯಾ. ಅವ್ನ್ ನೋಡಿದ್ರೆ ನೋಡ ಮನೆಗೆ ಬಂದಿಲ್ವಲ್ಲ ನಿನ್ನೆಯಿಂದಾನು. ನಿಮ್ಮ ಬಾವ ಬೈತಾರಂತ ಎದರ್ಕೊಂಡು ಅಲ್ಲ ಮನೆ ಬಿಟ್ಟಿರೋ, ನೆನ್ನೆ ಸಾಯಂಕಾಲ ಮನೆ ಬಿಟ್ಟಿರೋನು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಎಲ್ಲ ಫ್ರೆಂಡ್ ಮನೇಲಿ ಹೋಗ್ಬೇಕು ಕಣಮ್ಮ, ಫ್ರೆಂಡ್ ಮನೇಲಿ ಇದೀನಿ ಅಂತ ಹೇಳ್ದ. ಅಷ್ಟು ಬಿಟ್ರೆ ಇನ್ನೇನೇನು ಇಲ್ಲ ಕಣಪ್ಪ. ಏನ್ ಮಾಡೋಣ, ನೀನಾದ್ರೂ ಒಂದ್ ರೀಟು ಬೈದು ಬುದ್ಧಿ ಹೇಳೋ ಅವನಿಗೆ. ಯಾಕಕ್ಕ ಅವನಿಗೆ ಬೈತೀರಾ? ಅವನಿಗೆ ಏನಂತ ಕಡಿಮೆ ಆಗೈತಂತ ಬೈತಿದ್ರ ನೀವು ಯಾವಾಗ್ಲೂ? ನೀವೂ ಅಷ್ಟೇ, ನೀವು ಬೈತೀರಾ, ನಮ್ ಭಾವನೂ ಬೈತಾರೆ. ಅಲ್ಲ, ಅವನಿಗೆ ಮೊದ್ಲಿಂದ ನಾನು ಮುದ್ದಾಗ್ ಸಾಕಿರೋನು. ನಾನ್ ಹೇಳ್ದಾಗ ಅವನು ಮಾತು ಕೇಳ್ತಾರೆ, ಸುಮ್ಕಿರ್ರಿ. ಸಾಲದಕ್ಕೆ ಅವ್ನು ಯಾರ ಫ್ರೆಂಡ್ ಮನೆಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಅಲ್ಲ ನಮ್ಮನೇಲೆ ಇದ್ದ, ರಾತ್ರಿ ಎಲ್ಲ ಅಲ್ಲೇ ಮನೇಲೇ ಇದ್ದಾನೆ. ಇಷ್ಟೊತ್ತವರೆಗೂ ಮಲ್ಕೊಂಡಿದ್ದ. ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ಅಲ್ಲೇ ಮನೇಲೇನೆ ತಿಂಡಿ ತಿಂತ ಕುಂತಿದ್ದ. ನೀನ್ ಫೋನ್ ಮಾಡ್ದಲ್ಲ, ಬಾವ್ನವ್ರು ಯಾಕ ಬೇಜಾರ್ ಮಾಡ್ಕೊಂಡಿದ್ದಾರೆ ಬಾರಪ್ಪ ಅಂತ, ಅದಕ್ ಬಂದೆ. ಅವ್ನ್ ಎಲ್ಲ ಏನು ಹೋಗಲ್ಲ. ಅವ್ನು ಎಲ್ಲ ಹೋದ್ರು ಮೊದ್ಲು ನನಗೆ ಹೇಳ್ಬಿಟ್ಟೆ ಅವನು ಹೋಗೋದು. ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಅವ್ನು ಎಲ್ಲೂ ಹೋಗಿಲ್ಲ, ಸುಮ್ಕಿರ್ರಿ, ನನ್ನ ಹತ್ರನೇ ಇದ್ದಾನೆ. ಅಲ್ಲ ಕಣ ಬಾಬಾ, ಅದ್ ಯಾರ ಅವ್ನ್ ಶಂಕರಣ್ಣ ನನ್ನ ಅಕ್ಕನ ಮಗಂಗೆ ಕಳ್ತನ ಮಾಡಿದಾನೆ, ಏನೋ ಎಳ್ಳಿರಲ್ಲ ಕುಯ್ಕೊಂಡು ಹೋಗಿದ್ದಾನೆ, ಕಳ್ತನ ಮಾಡಿದಾನೆ ಅಂತ ಹೇಳಿದ ತಕ್ಷಣ ನೀವು ಅವನ ಮಾತು ಕೇಳ್ಕೊಂಡ್ಬಿಟ್ಟು ಆ ಮಗಂಗೆ ಯಾಕ್ರಿ ಬೈತೀರಾ ಬಾಬಾ? ಅವ್ರಿಗೆ ಏನ್ ಕಡಿಮೆ ಆಗೈತಂತ ಸುಮ್ನೆ ಅವನ ಮೇಲೆ ಅಪ್ಪದ್ನೇ ಹೊರಸ್ತಾರ ಅವ್ರೆಲ್ಲಾರು. ಇಲ್ಲ ಕಳ್ಳ ಬಾಮೈದ, ಯಾಕ್ಲಾ ಬೈಯಕ್ ಹೋಗಣ? ಅವನಿಗೆ ಅಷ್ಟೊಂದು ಪ್ರೀತಿಯಿಂದ ಸಾಕಿದೀನಿ. ನನ್ಗೂ ಬಾಳ ಬೇಜಾರಾಯ್ತು ಕಡ. ಸುಮ್ಕೆ ನನ್ನ ಮಗನ ಮೇಲೆ ಹಂಗೆಲ್ಲ ಹೇಳಿದ್ರಲ್ಲ ಅವ್ರು, ಬಾಳ ಕೋಪ ಬಂದ್ಬಿಡ್ತು. ಅವ್ನು ಶಂಕರಾಜಂಗ್ ಬಿಡ್ತೀನಿ ಅಂತ ಕಡಿದಿನ ಬುಡ್ಗಡಲ್ಲ. ನನ್ನ ಮಗನ ಮೇಲೆ ಬೇಕು ಅಂತಾನೆ ಕೆಟ್ಟಾರೋಪ ಬರ್ಲಿ ಅಂತ ಹಿಂಗೆ ಎಳ್ನೀರ್ ಎತ್ಕೊಂಡು ಹೋಗಿದಾನಂತ ಹೇಳ್ತಿದಾನಲ್ಲ ಅವನು. ಲೆಕ್ಕ ಹಾಕು, ಅವನಿಗೆ ಬಿಡ್ದೋ ಇಷ್ಟಕ್ಕೆ ಬಿಡಲ್ಲ, ಸುಮ್ಕಿರೋ. ಅವನಿಗೆ ಕೇಳ್ತೀನಿ ಇನ್ನೊಂದ್ ದಿವಸ. ಲೆಕ್ಕಾಚಾರಿ, ಅದ್ ಯಾವ ಊರು, ಆ ಹುಡುಗಿ ಊರು, ಹುಡುಗಿರ ಅಪ್ಪ ಯಾರು, ಇವೆಲ್ಲ ವಿಚಾರ ಕರೆಕ್ಟ್ ಆಗಿ ತಿಳ್ಕೊಂಬಿಡು. ನಮ್ದು ಕಾರ್ ತಗೊಂಡು ಹೋಗಿ ಹುಡುಗಿರ ಅಪ್ಪಂಗೆಲ್ಲ ಮಾತಾಡ್ಕೊಂಡು ಬರೋಣ. ಅಲ್ಲೇ ಯಾವ್ದಾರ ಸಂಬಂಧ, ಚೆನ್ನಾಗಿರೋ ಸಂಬಂಧ ನೋಡಿದ್ರೆ ಸಿಕ್ಕಿರೆ ನೋಡ್ಬಿಟ್ಟು ನಾವು ನೋಡ್ಕೊಂಡ್ ಬರೋಣ. ಹೆಂಗಿದ್ರು ಈಗ ನಮ್ಮ ಅಕ್ಕನ ಮಗಂಗೆ ಚೆನ್ನಾಗಿರೋ ಸಂಬಂಧ ನೋಡ್ಬೇಕಲ್ಲ, ಮದ್ವೆ ಮಾಡ್ಬೇಕು ಅಂದ್ಕೊಂಡಿದೀವಿ. ಏನಾದ್ರೂ ಮಾಡ್ಬಿಟ್ಟು ಅವ್ರ ಚಾಲೆಂಜ್ ಮೇಲೆ, ನಮ್ ಬಾಬುಂಗೆ ಎಂಗೇಜ್ಮೆಂಟ್ ಕರೆದಿಲ್ಲ ಅಂದ್ಮೇಲೆ ಅವ್ರ ಚಾಲೆಂಜ್ ಮೇಲೆ ಅವ್ನ ಮಗನ ಮದ್ವೆ ಆಗೋದಕ್ಕಿಂತ ಮುಂಚೆ ನಮ್ಮ ಅಕ್ಕನ ಮಗಂದು ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು. ಆಯ್ತು ಕಣ್, ಬರ್ರಿ ಯಜಮಾನ್ರೆ, ನೀವ್ ಹೇಳಿದಿರಾ ಅಂದ್ಮೇಲೆ ನನಗ್ ಗೊತ್ತೈತೆ, ಕರ್ಕೊಂಡು ಹೋಗ್ತೀನಿ ಬರ್ರಿ. ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ?